ನಿನ್ನೆಗದು ಬಿದ್ದೋಗ ಅತ್ತೆ ಅತ್ತೆ ಅಂತ ಬಡ್ಕಂತಿಯಲ್ಲ, ನಿನ್ನೆಗದು ಬಿದ್ದೋಗ. ಏನು ಬಂದದ್ ನಿನಗೆ ರೋಗ? ತಾಂಡೋಗಿ ತುಂಬೆ ಗಿಡಕ್ ನೇಣ್ ಹಾಕ್ಬಿಡ್ತೀನಿ, ನಿನ್ನೆಗದು ಬಿದ್ದು ಹೋಗ. ನೋಡ್ರಿ ಬಡ್ಕಂತ ಇರೋದ್ ನೋಡ್ರಿ, ನೆಗದು ಬಿದ್ದು ಹೋಗ. ಹುಟ್ಟಬಾರ್ದ್ರಿ, ಹುಟ್ಟಬಾರ್ದು. ಮನುಷ್ಯರಾಗಿ ಮಾತ್ರ ಹುಟ್ಟಬಾರ್ದು. ಏನು ಮನೆ ಹಾಳಾಯ್ತು. ಮನುಷ್ಯರಾಗಿ ಹುಟ್ಟಿದ್ರು ಪರವಾಗಿಲ್ಲ, ಬ್ರಾಹ್ಮಣರ ಹಾಗೆ ಹುಟ್ಟಬಾರ್ದು ರೀ. ಬ್ರಾಹ್ಮಣರ ಹಾಗೆ ಹುಟ್ಟಿದ್ರು ಪರವಾಗಿಲ್ಲ, ಮದುವೆ ಮಾತ್ರ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಂಡ್ರು ಪರವಾಗಿಲ್ಲ, ಎರಡೇಳು ಮಾತ್ರ ಮಾಡ್ಕೋಬಹುದು. ಬಡ್ಕೊಂಡೆ ನಮ್ಮ ಅಮ್ಮನ್ಗೆ, ಅಮ್ಮ ನನಗ್ ಮದುವೆ ಬೇಡ, ನನಗ್ ಮದುವೆ ಬೇಡ ಅಂತ ಬಡ್ಕೊಂಡೆ. ಕೇಳ್ಬೇಕಲ್ಲ ಮುದುಕಿ, ಲೇ ಸುಬ್ಬ ಭಟ್ಟ, ನೀನ್ ಮದುವೆ ಮಾಡ್ಕೊಂಡ್ಲಿಲ್ಲ ಅಂದ್ರೆ ನನಗ್ ಪಿಂಡ ಹಾಕೋರು ಯಾರು ಅಂತ ಹೇಳಿ ಒಂದು ಮದುವೆ ಮಾಡಿಸ್ಲು. ಇವನ್ ಹಾಳಾಗ ಮನೆ ಹಾಳಾಯ್ತು. 3 ವರ್ಷ ಆಯ್ತ್ರಿ, ಒಂದ್ ಹೆಗ್ನದ್ ಮರಿ ಹುಟ್ಟೋದ್ ಬೇಡವೆ ಆಕೆ ಹೊಟ್ಟೆನಲ್ಲಿ. ಮತ್ತೆ ತಿರ್ಗಾ ಪ್ರಾರಂಭ ಮಾಡಿದ್ಲು. ಮಗನೇ ಸುಬ್ಬ ಭಟ್ಟ, ಮೊದಲನೇ ಮಾಡ್ಕೊಂಡು 3 ವರ್ಷ ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲ. ಮತ್ತೊಂದು ಮದುವೆ ಮಾಡ್ಕೊಳ್ಳೋ ಅಂದ್ಲು. ನೆಗದು ಬಿದ್ದು ಹೋಗ. ಬೇಡಮ್ಮ, ಮೊದಲನೇದ್ ಮಾಡ್ಕೊಂಡೆ ಅನುಭವಿಸ್ತಾ ಇದ್ದೀನಿ, ಬೇಡ ಅಂತ ಬಡ್ಕೊಂಡೆ. ಮತ್ತೆ ಅದೇ ರಾಗ ಹೇಳ್ತಾವಳೆ. ಕೊನೆಗೂ ಒಪ್ಕೊಂಡೆ ರೀ, ಮಾಡಿ ಮನೆ ಸುಬ್ಲಕ್ಷ್ಮಿ ಒಪ್ಕೊಂಡು ಮದುವೆ ಮಾಡ್ಕೊಂಡೆ ರೀ. ಅವನು ಮನೆ ಹಾಳಾಗ 3 ತಿಂಗಳ ಆದ್ಮೇಲೆ ಆ ಕಡೆಯಿಂದ ರೀ ಏನೇ ರೀ ಅಂತ, ರೀ ನಿನ್ನ ಮನೆ ಹಾಳಾಯ್ತು, ಏನೇ ರೀ ಅದು? ನನಗ್ 3 ತಿಂಗಳು. ಈ ಸುದ್ದಿನ ಆಕೆ ಹತ್ರ ಹೇಳೋಣ ಅಂತ ಆ ಕಡೆ ಹೋಗ್ತಾ ಇದ್ದೀನಿ, ಆ ಕಡೆಯಿಂದ ಬರ್ತಾ ಇದ್ದಾಳೆ. ರೀ ನಿನ್ನ ಮನೆ ಹಾಳಾಯ್ತು, ಆ ಕಡೆನೂ ರೀ ಈ ಕಡೆನೂ ರೀ, ಏನೇ ಅದು ನಿಂದು? 3 ತಿಂಗಳು. ಹಾಗೆ ಹೀಗೆ 3, 6 ಹಾಗೆ 6 ವರ್ಷಕ್ಕೆ ಮನೆ ಹಾಳಾಯ್ತು. 32 ಮಕ್ಕಳು ರೀ. ಮೊನ್ನೆ ಹೀಗೆ ಹಳಿಗೆ ಮನೆಯಲ್ಲಿ ಹಾಕ್ಸಂತೆ ಕೆಂಬುದ್ರೆ ನಡು ಮನೆಯಲ್ಲಿ ಮಕ್ಕಳಾಗವ್ರಿ. ಯಾವ್ಯಾವ ಹೆಸರಿಟ್ಟಿದ್ದೀನೋ ಗೊತ್ತಿಲ್ಲ, ಯಾವ ಅಪ್ಪ ಅಂತ ಅವಕ್ಕೆ ಅಂತೀನಿ. ಅವನು ಮನೆ ಹಾಳಾಯ್ತು. ಸಿದ್ಧಗಂಗೆ ಮಠದಲ್ಲಿ ಬಿಟ್ಟು ಬಂದಿದ್ದೀನ್ರಿ. ಸಿದ್ದರಾಮೇಶ್ವರನ್ ಜಾತ್ರೆನಲ್ಲಿ ಬಂದು ಅಪ್ಪ ಅಂತ ಬಡ್ಕೊಂತ ಇವನು ಮನೆ ಹಾಳಾಗ. ಏನ್ರಿ ಬಡ್ಕೊಳ್ಳೋದು? ಅಲ್ಲ, ನನ್ನ ಶಿಷ್ಯ ಇಷ್ಟೊತ್ತಾದ್ರೂ ಎಲ್ಲ ಹಾಳಾಗೋಗಿದ್ದಾನೆ. ಇಲ್ಲಿ ಅವನ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ. ಬರೀ ಇದೆ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮಂತವರು ಹಿರಿಯರು ಹೇಳಿದ್ದಾರೆ. ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದ್ರೆ, ಮನುಷ್ಯ ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ದಾರಿ ಎರೀತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಕಲಾವಿದರೇ ಮೊದಲ ಪ್ರೇಕ್ಷಕರು, ಕಲಾ ಪೋಷಕರು, ಪ್ರೇಕ್ಷಕರೇ ಮೊದಲ ಕಲಾವಿದರು. ಅವರಿದ್ದರೆ ಈ ಕಲಾವಿದರು. ಆದ್ರಿಂದ ಆ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ಯೋಗಾಭ್ಯಾಸವನ್ನು ನಿರಂತರವಾಗಿ ಕಲಿತಿದ್ದಕ್ಕೋಸ್ಕರ ಅವರಿಗೆ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ನೋಡಿ. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಕಲಿತು ನಮ್ಮ ತಂದೆ ತಾಯಿಗಳೇ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಒಂದೆರಡು ಆಸನ ನಾನು ಪ್ರಸ್ತುತಪಡಿಸ್ತೀನಿ. ಯೋಗಾಭ್ಯಾಸವನ್ನು ಕಲ್ತ್ಬಿಟ್ರೆ ಮೈಯಲ್ಲಿ ನರನಾಡಿಗಳೇ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತ ಜಗದಲ್ಲಿ ಯೋಗಾಭ್ಯಾಸ ಮಾಡಬಹುದು. ಹೇಗೆ ಅಂದ್ರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಆರೋಗ್ಯ ಕಾಪಾಡಿಕೊಳ್ಬಹುದು. ದಯವಿಟ್ಟು ಚಪ್ಪಾಳೆ ಶಬ್ದ ಅವಾಗ ಬರ್ತಾ ಇರಲಿ. ಆನಂದ.
ಬಹಳ ವೇಳೆ ಆಗ್ಬಿಟ್ಟಿತ್ತು, ತಾವು ಕಾಣಿಸ್ಕೊಂಡು ಎಲ್ಲೋ ಹೊರಟಿರಾಗಿದೆ. ನಿನ್ನ ಮನೆ ಹಾಳಾಯ್ತು. ಎಲ್ಲಿ ಹಾಳಾಗೋಗಿದ್ರಿ? ತಾವೆಲ್ಲ ಹೊರಟಿರಾಗಿದೆ. ಏನು ವಿಚಾರ? ಆತುರವಾಗಿ ಬಂದಿದ್ದೀರಲ್ಲ, ಏನು ವಿಚಾರ? ಏನಿ ವಿಚಾರ ಗೊತ್ತೇ ಇಲ್ವೇ ಇಲ್ವಲ್ಲ? ನಿಮ್ಗೆ? ಇವತ್ತು ಸೀತಾಮಾತೆಯವರು ತುಳಸಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಓಹೋ, ಹೌದೇ? ಹಾಗಾಗಿ ಅಲ್ಲಿಗೆ ಹೋದ್ರೆ ನಮ್ಗೆ ಒಳ್ಳೆ ರುಚಿ ರುಚಿಯಾಗಿ ಭೋಜನ ಸಿಗುತ್ತೆ, ಹಾಗೆ ಬಹುಮಾನಗಳು ಸಿಗುತ್ತೆ. ಹೋಗೋಣವೇ? ಹೊರಡೋ ವೇಳೆ ಆಗ್ಬಿಟ್ರೆ ಭೋಜನ ಇರೋದಿಲ್ಲ, ಎಲ್ಲ ಬಂದು ಭೋಜನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ವಿಳಂಬ ಆಗಿದೆ. ಹೌದು ಹೌದು. ಮಾತಾಡೋದೇ ಬೇಡ, ಬನ್ನಿ ಹೋಗೋಣ. ನನ್ನ ಪ್ರಾಣಕಾಂತನಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ
ನಮ್ಮೆಲ್ಲರನ್ನು ಹರಿಸುತ್ತಾಯಿ. ಆ ಈ ದಿನ ನನ್ನ ಮನಸ್ಸಿಗೆ ಎಷ್ಟೊಂದು ಹರ್ಷವಾಗುತ್ತಿರುವುದು. ಇಂತಹ ಸಂತೋಷ ಸಮಯದಲ್ಲಿ ಬ್ರಾಹ್ಮಣೋತ್ಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥನಾಗುವೆನು. ಮಮ್ಮ ಪ್ರಾಣಕ ಶತಮಾನಂ ಭವತು ಶತಾಯುಷಿ ದೀರ್ಘಸ್ಮಂಗಲೀ ಭವ ಇಷ್ಟ ಸಿದ್ಧಿ ಕಾರ್ಯ ಪ್ರಾಪ್ತಿರಸ್ತು ತಥಾಸ್ತು. ಜಾನಕಿಯಾದರೂ ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ನೀಡುತ್ತಿರುವುದು. ನನ್ನ ವನವಾಸದ ವಿಚಾರವನ್ನು ಈಕೆಗೆ ಏನು ತಿಳಿಸಲಿ? ಜಾನಕಿ, ಸೀತಾ, ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನು ಧರಿಸಲವತರಿಸಿದ ದಿನಮಣಿಯೋ
ಮನ ಧಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯೇರಿದೆ ಸಖಯೇನೋ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ಹರಸು ರಾಮನ ಜಯಗಾನ ಹರಸುರಾಮನ ಜಯಗಾನ ನಲಿವಿನ ಮನಸಾರ ನಲಿವಿನ ಮನಸಾರ ಸಖಯೇನೋ ಪ್ರಭು ಸೀತಾ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯೇರಿದೆ ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯೇರಿದೆ ಸಖಯೇನೋ ಸಂತೋಷವಾಗಿದೆ. ಸ್ವಾಮಿ, ಸೀತಾ, ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವವು. ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರೆಯಂತೆ ಕಂಗೊಳಿಸಬೇಕಾದ ಈ ನಿಮ್ಮ ಮುಖಕಮಲು ಈ ರೀತಿ ಕಲಾಹೀನವಾಗಿರಲು ಕಾರಣವೇನು?
ನನ್ನೊಡನೆ ತಿಳಿಸಬಾರದೆ? ಸೀತಾ, ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಸೀತಾ, ಈ ನಿಮ್ಮ ಚಿಂತೆಯನ್ನು ನನ್ನೊಡನೆ ತಿಳಿಸಬಾರದೆ? ಸೀತಾ, ಏನೆಂದು ಹೇಳಲಿ?
ವನಕ್ಕೆ ಪೋಬೆಂದಳೋ ಜನನಿಯೋ ಎನ್ನನೋ ವನಕ್ಕೆ ಪೋಬೆಂದಳೋ ಎನಗಾನೆಯನಿದ್ದಳು ಕೇಳಿದನಗೆ ಸೀತಾ, ಸ್ವಾಮಿ, ಅತಿ ಶೀಘ್ರದಲ್ಲೇ ನಿನ್ನನ್ನು ಹಗಲುವ ದುಷ್ಪರಿಣಾಮಕ್ಕೆ ಗುರಿಯಾಗಿರುವುದು. ಸೀತಾ, ಸ್ವಾಮಿ, ಹಿಂದೆ ದೇವಾಸುರಿದ್ದ ಕಾಲದಲ್ಲಿ ನನ್ನ ಚಿಕ್ಕಮ್ಮನಾದ ಕೈಕೆಯು ಮಾಡಿದ ಸಾಹಸಕ್ಕಾಗಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ 2 ವರಗಳನ್ನು ಈಗ ಕೇಳಿಕೊಂಡಿರುವಳು. ಏನೆಂದು ಸ್ವಾಮಿ? 1ನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡಬೇಕೆಂತಲೂ, 2ನೇದಾಗಿ ಇನ್ನು 2ನೇ ವರಕ್ಕೆ ನಾನು ಜಟಾವಲ್ಕಲ ಧಾರಿಯಾಗಿ 4 ಮುಡಿಗಳನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸ ಮಾಡಬೇಕೆಂದು ಕೇಳಿಕೊಂಡಿರುವಳು. ಆದ್ದರಿಂದ ನಾನು ವನವಾಸಕ್ಕೆ ಹೊರಡುವನು. ನಾನು ಬರುವವರೆಗೂ ನಮ್ಮ ಜನ್ನಿ ಜನಕರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆ ಜನಕರಾಜನ ಆಸ್ಥಾನದಲ್ಲಾದರೂ ಇರು. 14 ವರ್ಷಗಳನ್ನು ಅತಿ ಶೀಘ್ರವಾಗಿ ಮುಗಿಸಿ ನಂತರ ನಾನು ಬಂದು ನಿನ್ನನ್ನು ಸೇರುವೆನು ಜಾನಕಿ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ತರವೇ ಕಾದ ತರವೇ ಕಾದ ಏನಿ ಕಠಿಣ. ತರವೇ ಕಾದ ಏನಿ ಕಠಿಣ. ಬಂದವೇ ನೀನು ಪ್ರಿಯ ಸಖಿ. ಬಂದವೇ ನೀನು ಪ್ರಿಯ ಸಖಿ. ತರವೇ ಕಾಂತ ಕಾಂತ. ಇದೆಂತಹ ವಿಸ್ಮಯ ವಾರ್ತೆಯನ್ನು ಕೇಳುತ್ತಿವೆನು ಪ್ರಭು. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಸಂಗಡವನ್ನು ವಾಸಕ್ಕೆ ಬರುವೆನು. ಸೀತಾ, ಘೋರ ರಾಕ್ಷಸರಿಂದಲೂ ಕಳ್ಳು ಮುಳ್ಳುಗಳಿಂದಲೂ ಕೂಡಿರುವ ಆ ಅರಣ್ಯದಲ್ಲಿ ನೀನು ಯಾವ ರೀತಿ ಸಂಚರಿಸುವೆ? ಅದು ಅಲ್ಲದೆ ನಿನ್ನನ್ನು ರಕ್ಷಿಸುವರಾರು ಸೀತಾ? ಸಾಧ್ಯವಿಲ್ಲ ಸ್ವಾಮಿ. ನೀವಿಲ್ಲದ ಈ ಅಯೋಧ್ಯದಲ್ಲಿ ಒಂದು ಕ್ಷಣವೂ ಬದುಕುಳಿಯುವ ಆ ಶಕ್ತಿ ನನ್ನಲ್ಲಿಲ್ಲ. ನಾನು ನಿಮ್ಮ ಚರಣ ದಾಸಿ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವೆನು ಪ್ರಭು. ಎಷ್ಟೇ ಕಷ್ಟವಾದರೂ ಸಹಿಸಿಕೊಂಡು ಕಾಲವನ್ನು ಕಳೆವೆನು. ನನ್ನನ್ನು ಕರೆದುಕೊಂಡು ಹೋಗಿದ ಪಕ್ಷದಲ್ಲಿ ಖಂಡಿತವಾಗಿಯೂ ಅಗ್ನಿ ಪ್ರವೇಶ ಮಾಡುವೆನು. ಸೀತಾ, ನಿನ್ನ ಇಷ್ಟಂತಾಗಲಿ. ನಡೆ, ಜನ್ನಿ ಜನಕರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಅಣ್ಣ, ಲಕ್ಷ್ಮಣ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣ ಜನರೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಲ್ಲಿ ತಾವುಗಳು ಮಾತೆಯವರ ಸಂಗಡ ಪಾದಚಾರಿಗೆ ಬರಬೇಕಿತ್ತೆ. ಹೇಳಿ ಕಳಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದನಲ್ಲ. ಲಕ್ಷ್ಮಣ, ಇಂದು ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಇನ್ನು ಪಾದಚಾರಿಯಾಗಿ ನಡೆಯಬೇಕಾದ ದುಸ್ಥಿತಿ ಪ್ರಾರಂಭವಾಗಿರುವುದು. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರಿದ್ದ ಕಾಲದಲ್ಲಿ
ನಮ್ಮ ಚಿಕ್ಕಮ್ಮನಾದ ಕೈಕಿಯು ಮಾಡಿದ ಸಾಹಸಕ್ಕಾಗಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ 2 ವರಗಳನ್ನು ಈಗ ಕೇಳಿಕೊಂಡಿರಬಹುದು. ಏನೆಂಬುದಾಗಿ ಅಣ್ಣ? 1ನೇ ವರಕ್ಕೆ ನನಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ 2ನೇ ವರಕ್ಕೆ ನಾನು ನಾರುಮಡಿಯನ್ನಿಟ್ಟು ಜಟಾವಲ್ಕಲ ದಾರಿಯಾಗಿ ಋಷಿ ವೇಷದಿಂದ 14 ವರ್ಷ ವನವಾಸ ಮಾಡಬೇಕೆಂದು ಕೇಳಿಕೊಂಡರು. ಕೂಡದು ಅಗ್ರಜ, ಕೂಡದು. ಮಾನವಿಲ್ಲದ ಹೀನ ಕೈಕಯ ಅಣ್ಣ, ಮಾನವಿಲ್ಲದ ಹೀನ ಕೈಕಯ, ಮಾನವಿಲ್ಲದ ಹೀನ ಕೈಕಯ, ಮಾನವಿಲ್ಲದ ಹೀನ ಕೈಕಯ ಜಾಣತನವನು ಏನ ಬೇರೆ ಅಣ್ಣ ನಿನ ಮಾತನು, ಏನ ಬೇರೆ ಅಣ್ಣ ನಿನ ಮಾತನು. ಸುಂದರಿಯು ಕೈಗೆಯಂದು ತಾನು ತಿಳಿಯುವುದೇ, ಸುಂದರಿಯು ಕೈಗೆಯಂದು ತಾನು ತಿಳಿಯುವುದೇ, ತಂದೆ ಬೇಡ ನಿಂದ ವಚನ ಅಣ್ಣ, ತಂದೆ ಬೇಡ ನಿಂದ ವಚನ, ತಂದೆ ಬೇಡ ನಿಂದ ವಚನ, ತಂದೆ ಬೇಡ ನಿಂದ ವಚನ, ಅಂದವಾದುವೆ ಏನ ಬೇರೆ ಅಣ್ಣ ನಿನ ಮಾತನು, ನಿನ ಮಾತನು, ನಿನ ಮಾತನು. ಕೂಡದು ಅಗ್ರಜ, ಕೂಡದು. ನೀವು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮತ್ಸರ್ಯ ವಿಷ ಬರೆದ ಕವಳ ಸರ್ಪಿಣಿ ಕೈಕೆಯನ್ನು ಮೋಹವೆಂಬ ವಿಷವು ತಲೆ ಏರಿ ಮುಂದಾಲೋಚನೆವಿಲ್ಲದ ವಾಗ್ದಾನವನ್ನು ಮಾಡಿರುವ ಆ ವೃದ್ಧ ತಂದೆಯವರ ಮಾತುಗಳನ್ನು ನಡೆಸಕೂಡದಣ್ಣ, ನಡೆಸಕೂಡದು. ಅಣ್ಣ ಲಕ್ಷ್ಮಣ, ಆ ಕ್ರೂರ ಪಿಶಾಚಿನ ತೃಪ್ತಿಪಡಿಸಲು ನಿಮಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದಲೂ ಪ್ರಜಾರಂಜಿತವಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು ಯಾವ ಧರ್ಮವಣ್ಣ, ಯಾವ ಧರ್ಮ? ಧರ್ಮದ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಈಗಿಲವಲ್ಲಿ ನೀತಿ ಧರ್ಮಗಳನ್ನು ಮೇರಿ ತನ್ನ ಕಿರಿ ಹೆಂಡತಿಯ ಮಾತಿಗೆ ಮನಸೋತು ಅಣ್ಣ ನಿರಪರಾಧಿಯಾದ ನಿಮಗೆ, ನಿರಪರಾಧಿಯಾದ ನಿಮಗೆ ಅರಣ್ಯವಾಸವನ್ನೇ ವಿಧಿಸಿರುವ ಆ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಹಾರೋಕ್ತಿಯಂತೆ ಈಗ ನೀವು ತಂದೆಯವರ ಮಾತುಗಳನ್ನು ತಿರಸ್ಕರಿಸಲೇಬೇಕಣ್ಣ, ತಿರಸ್ಕರಿಸಲೇಬೇಕು. ಸಾಕೇತಪುರಕ್ಕೆ ಬರೆಯುತ್ತಲೇ ವರದಕು ವರ ನಿರಂತರ ಸಾಕೇತಪುರಕ್ಕೆ ಬರೆಯುತ್ತಲೇ ಸಾಕೇತಪುರಕ್ಕೆ ಬರೆಯುತ್ತಲೇ ವರದಕು ವರ ನಿರಂತರ ಸಾಕೇತಪುರಕ್ಕೆ ಬರೆಯುತ್ತಲೇ ಹೇರಿ ಮಾತನಾಡುವಂತ ದುರುಳರ ಸರಗಳ ಹರಿದ ಬರದೊಳು, ಹೇರಿ ಮಾತನಾಡುವಂತ ದುರುಳರ ಸರಗಳ ಹರಿದ ಬರದೊಳು ಸಾಕೇತಪುರಕ್ಕೆ ಬರೆಯುತ್ತಲೇ ವರದಕು ವರ ನಿರಂತರ ಸಾಕೇತಪುರಕ್ಕೆ ಬರೆಯುತ್ತಲೇ. ಅಣ್ಣ ರಾಮಕಾಡ ಸೇರಿ ಬರತನು ಸುಖದಳು ಹಚ್ಚವನಾಡುವನೇ, ರಾಮ ಕಾಡ ಸೇರಿ ಬರತನು ಸುಖದಳು ಹಚ್ಚವನಾಡುವನೇ, ಕುಜನ ಒಂದಾಗಿರಲಿ ಮರೆಯಲಿ, ಕುಜನ ಒಂದಾಗಿರಲಿ ಮರೆಯಲಿ, ತಾತನಾಡಿದಂತ ಮಾತನಾಡಿದಲು, ತಾತನಾಡಿದಂತ ಮಾತನಾಡಿದಲು ಸಾಕೇತಪುರಕ್ಕೆ ಬರೆಯುತ್ತಲೇ ವರದಕು ವರ ನಿರಂತರ ಸಾಕೇತಪುರಕ್ಕೆ ಬರೆಯುತ್ತಲೇ. ಅಣ್ಣ ಲಕ್ಷ್ಮಣ, ಅಣ್ಣ ನನಗೀಗಲೇ ಆಜ್ಞೆಯನ್ನು ಕೊಡು, ನನಗೀಗಲೇ ಆಜ್ಞೆಯನ್ನು ಕೊಡು.
ಧರ್ಮಾತ್ಮನು ಕುಲಜ್ಯೇಷ್ಠನು ಆದನಲ್ಲಿ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗನಾದ ಭರತನ ಮೇಲಿನ ಮೋಹದಿಂದಲೂ ರಾಜ್ಯ ನೀತಿ ಧರ್ಮವನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೋ ಕ್ಷಾತ್ರಿಯ ಕುಲಕ್ಕೂ ಕಳಂಕವನ್ನು ತಂದಿಟ್ಟ ಆ ಕುಲದ್ರೋಹಿನ ಕೈಕೆ ನಾಲಿಗೆಯನ್ನ ಸೇಳೆ ಬರುತ್ತೇನಣ್ಣ. ಲಕ್ಷ್ಮಣ ಲಕ್ಷ್ಮಣ ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ತಂದೆಯ ಆಜ್ಞೆಯಂತೆ ನಾನು 14 ವರ್ಷ ವನವಾಸ ಮುಗಿಸಿಕೊಂಡು ಬರುವೆನು. ನೀನು ಇಲ್ಲೇ ಇದ್ದು ವೃದ್ಧರಾದ ಜನಕರ ಸೇವೆಯನ್ನು ಮಾಡಿಕೊಂಡು ಭರತನಿಗೆ ರಾಜ್ಯಭಾರ ವಿಚಾರದಲ್ಲಿ ಸಹಾಯ ಮಾಡಿಕೊಂಡು ಇಲ್ಲೇ ಇರು ಲಕ್ಷ್ಮಣ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನಣ್ಣ, ನಾನು ಇರಲಾರೆ. ಸರಿಯೇ ಸರಿಯೇ ನಾಡ ತೊರೆಯುವುದು ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಕಥನ ರಾಮ 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 ಅಣ್ಣ ಲಕ್ಷ್ಮಣ ಮಹಾತಾ ಪಿತೃಗಳ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿಲ್ಲವೇ? ಮೇಲಾಗಿ ಕೈಕಾ ಮಾತಿರುವಾಗ ಅಣ್ಣ ನಾನಿದ್ದು ಫಲವೇನು ಅಣ್ಣ, ನಾನಿದ್ದು ಫಲವೇನು ಅಣ್ಣ. ನನ್ನನ್ನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ, ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಇದರಿಂದ ಪಾದಾಣೆಗೂ ಸತ್ಯ. ಲಕ್ಷ್ಮಣ, ಶೀಘ್ರ ಕೋಪಿಯಾದ ನಿನ್ನನ್ನು ಸಮಾಧಾನ ಪಡಿಸುವುದು ನನಗೆ ದುಸ್ಸಾಹಸವೇ ಸರಿ. ಆಗಲಿ, ನಿನ್ನ ಇಚ್ಛೆಂತಾಗಲಿ. ನಡಿರಿ, ಜನಕರ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೋಗೋಣ.